ಎಲ್ರಿಗೂ ನಮಸ್ಕಾರ. ಶ್ರೀ ಮಂತ್ರಶಕ್ತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ, ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ತಿಲಕ್ ರಾಜ್. ನಮ್ಮ ಯೂಟ್ಯೂಬ್ ಚಾನಲ್ ಶ್ರೀ ಮಂತ್ರಶಕ್ತಿ ಯೂಟ್ಯೂಬ್ ಚಾನಲ್. ಹೊಸ ವಿಚಾರಗಳು, ಸರಳ ರೀತಿಯ ಪರಿಹಾರಗಳು, ಕವಡೆ ತರಗತಿಗಳು, ಇನ್ನೂ ಅನೇಕ ವಿಚಾರಗಳನ್ನು ನಮ್ಮ ಚಾನಲ್ನ ಕೊಡ್ತಾ ಬಂದಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಕೂಡ ಸಿಗ್ತಾ ಇದೆ. ಈವರೆಗೆ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬನ್ನು ಮಾಡಿ. ಯಾಕಂದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿದಾಗ ಈಸಿಯಾಗಿ ನಮ್ಮ ಮುಂದಿನ ವಿಡಿಯೋಗಳು ಸಿಗುತ್ತೆ. ತುಂಬ ವಿಚಾರಗಳನ್ನು ಕೊಡ್ತಾ ಬಂದಿದ್ದೇವೆ, ಇನ್ನೂ ಕೂಡ ಕೊಡ್ತೀವಿ. ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ. ಇವತ್ತಿನ ವಿಚಾರ ಮೌಢ್ಯ. ಏನಿದು ಮೌಢ್ಯ? ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ತುಂಬ ಪ್ರಚಲಿತದಲ್ಲಿರ್ತಕ್ಕಂಥ ಒಂದು ಪದ ಮೌಢ್ಯ. ಮೌಢ್ಯ ಬಂದಾಗ ಕಾರ್ಯಕ್ರಮ ಮಾಡಬಾರ್ದಂತೆ, ಶುಭ ಕಾರ್ಯಗಳನ್ನು ಮಾಡಬಾರ್ದಂತೆ, ಮದುವೆ, ಎಂಗೇಜ್ಮೆಂಟ್ ಇರಲಿ ಅಥವಾ ಗೃಹ ಪ್ರವೇಶ ಇರಲಿ, ಇಂತಹ ಕೆಲಸಗಳನ್ನು ಮೌಢ್ಯ ಬಂದಾಗ ಮಾಡಬಾರ್ದಂತೆ. ಸೊ ತುಂಬ ಜನ ನನ್ನ ಹತ್ರ ಪ್ರಶ್ನೆ ಕೇಳಿದರು, ಸರ್ ಮೌಢ್ಯ ಅಂದರೆ ಏನು, ಯಾಕಾಗಿ ಈ ಮೌಢ್ಯ ಬರುತ್ತೆ, ಈ ಮೌಢ್ಯ ಬಂದಾಗ ಯಾಕಾಗಿ ನಾವು ಶುಭ ಕಾರ್ಯಗಳು ಅಂದರೆ ಫಂಕ್ಷನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಯಾಕೆ ಮಾಡಬಾರ್ದು, ಅದರಿಂದ ಮಾಡಿದ್ರೇನು ತೊಂದರೆ ಆಗುತ್ತಾ, ಗಂಡಾಂತರ ಆಗುತ್ತಾ, ಅಪಾಯ ಆಗುತ್ತೆ, ಇಂಥ ಹಲವಾರು ಪ್ರಶ್ನೆಗಳನ್ನು ನಮ್ಮ ಹತ್ರ ಕೇಳಿದ್ರು. ತುಂಬ ಜನ ಮಾತಾಡೋಕೆ ಹೇಳ್ತಾರೆ, ಈಗ ಮೌಢ್ಯ ಅಂತೆಲ್ಲ ಅಂದರೆ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಸ್ಪೆಷಲಿಯಾಗಿ ಮೌಢ್ಯ ಅಂತೆಲ್ಲ ಮಾಡಬಾರ್ದಲ್ಲ ಅಂತ. ಸೊ ಮೌಢ್ಯ ಅಂದರೆ ಗೊತ್ತಿದೆ, ಆದರೆ ಅರ್ಥ ಏನು, ಅದು ಯಾಕಾಗಿ ಬಂದಿದೆ, ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಏನು, ಇದೆಲ್ಲ ಯಾರಿಗೂ ಗೊತ್ತಿಲ್ಲ. ಸೊ ಅದರ ವೈಜ್ಞಾನಿಕ ಹಿನ್ನೆಲೆ ಮೌಢ್ಯ ಅಂತಕ್ಕಂಥದ್ದು, ಈ ಗ್ರಹಗಳಿಗೂ ಮೌಢ್ಯಕ್ಕೂ ಏನು ಸಂಬಂಧ ಇದೆ? ಗ್ರಹಗಳಿಂದ ಮೌಢ್ಯ ಬರುತ್ತಾ ಅಥವಾ ಗ್ರಹಗಳಿಗೆ ಮೌಢ್ಯ ಹಿಡಿಯುತ್ತಾ? ಸೊ ಇದರಿಂದ ಕಾರ್ಯಕ್ರಮ ಮಾಡಿದರೆ ಏನಾದರೂ ಅಪಾಯ ಆಗುತ್ತಾ, ಮದುವೆ ಆದವರಿಗೆ ಏನಾದರೂ ಸಮಸ್ಯೆ ಬರುತ್ತೆ? ಇಂಥ ಸುಮಾರು ಗೊಂದಲಗಳು ನಮ್ಮ ವೀಕ್ಷಕರಲ್ಲಿದೆ. ತುಂಬ ಜನ ನನಗೆ ವಾಟ್ಸಪ್ ಮೆಸೇಜ್ ಮಾಡಿದ್ದಾರೆ, ಇದರದ ಬಗ್ಗೆ ವಿಡಿಯೋ ಮಾಡಿ ಅಂತಾನು ಹೇಳಿದ್ದಾರೆ. ಅವರಿಗೋಸ್ಕರ, ನಿಮಗೆಲ್ಲರಿಗೋಸ್ಕರ ಈ ಮೌಢ್ಯ ಯಾಕಾಗಿ ಬರುತ್ತೆ, ಯಾವ ಗ್ರಹದಿಂದ ಈ ಮೌಢ್ಯ ಬರುತ್ತೆ, ವೈಜ್ಞಾನಿಕ ಹಿನ್ನೆಲೆ ಎಲ್ಲವನ್ನ ಇದರಲ್ಲಿ ನಾನು ಸಂಪೂರ್ಣ ವಿವರಣೆ ಕೊಡ್ತೇನೆ. ಸೊ ನೋಡಿ ವೀಕ್ಷಕರೇ, ಕನ್ಫ್ಯೂಷನ್ ಆಗ್ಬೋದು ನಿಮಗೆ. ಮೌಢ್ಯತೆ ಬೇರೆ, ಮೌಢ್ಯ ಬೇರೆ. ಸೊ ನಾವು ಮೂಢನಂಬಿಕೆಗೆ ಮೌಢ್ಯತೆ ಅಂತ ಕರಿತೇವೆ, ಅದು ಬೇರೆ. ಆದರೆ ಮೌಢ್ಯ ಅಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಅದನ್ನು ಆಚರಣೆ ಮಾಡ್ತಾರೆ, ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ. ಆ ಮೌಢ್ಯ ಬಂದಾಗ ಯಾವುದೇ ಕಾರ್ಯಕ್ರಮವನ್ನು ಮಾಡಲ್ಲ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದೆ, ಮೇ 9ರಿಂದ ಮೌಢ್ಯ ಎಲ್ಲಿ ತನಕ ಇರುತ್ತೆ? ಜುಲೈ ತನಕ ಇದು. ಸೊ 2 ತಿಂಗಳು ಕಾರ್ಯಕ್ರಮ ಮಾಡಲಿಕ್ಕಿಲ್ವಾ? ಯಾವ ರೀತಿ ಈ ಮೌಢ್ಯ ಬರುತ್ತೆ, ಯಾವ ಗ್ರಹಗಳಿಂದ ಬರುತ್ತೆ? ಸೊ ನಾನು ಅದನ್ನು ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ತೇನೆ. ನೋಡಿ, ಪ್ರಕೃತಿಯಲ್ಲಿ ನಡೀತಕ್ಕಂತಹ ಎಲ್ಲ ಒಂದು ಬದಲಾವಣೆ ಏನಿದೆ ಅದಕ್ಕೆಲ್ಲವೂ ಕಾರಣ ಏನಂದ್ರೆ ಗ್ರಹಗಳು, ತಿಥಿ, ವಾರ, ನಕ್ಷತ್ರ ಇದೆಲ್ಲ ಆಗುತ್ತೆ, ಪಂಚಾಂಗದಲ್ಲಿ ಬರೆದಿದ್ದಾರೆ. ಸೊ ಹಾಗಾದ್ರೆ ಮೌಢ್ಯಕ್ಕೆ ಕಾರಣ ಯಾವ ಗ್ರಹ? ನೋಡಿ, ಗ್ರಹಗಳು 9 ಗ್ರಹಗಳು ಇರ್ತಕ್ಕಂಥದ್ದು. 7 ಗ್ರಹಗಳು, ಅದರಲ್ಲಿ 2 ರಾಹು ಮತ್ತೆ ಕೇತು ಛಾಯಾಗ್ರಹಗಳು. 9 ಗ್ರಹಗಳು ಕೂಡ ಸ್ಥಾನ ಪಲ್ಲಟನೆ ಮಾಡುತ್ತೆ. ಗೊತ್ತಾಯ್ತಲ್ಲ ನಿಮಗೆ? ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. 9 ಗ್ರಹಗಳು ಕೂಡ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸ್ಥಾನ ಪಲ್ಲಟನೆ ಅಂದ್ರೆ ಪ್ಲೇಸ್ ಚೇಂಜ್ ಮಾಡುತ್ತೆ. ಇಲ್ಲಿ ನಾವು ನೋಡಿದ್ದೇವೆ, ಚಂದ್ರ 2.25 ದಿನಕ್ಕೋಸ್ಕರ ಚೇಂಜ್ ಆಗ್ತಾನೆ. 2.25 ದಿನ ಅಷ್ಟೇ ಇರೋದು ಚಂದ್ರ ಒಂದು ರಾಶಿಯಲ್ಲಿ. ಮೇಷ ರಾಶಿಯಲ್ಲಿ ಇವತ್ತಿದ್ರೆ ನಾಳೆ ಅಲ್ಲ ನಾಳಿದ್ದು ಅವನು ಬೇರೆ ರಾಶಿಗೆ ಸ್ಥಾನ ಪಲ್ಲಟ ಮಾಡ್ತಾನೆ. ಅಂದ್ರೆ ಅತಿ ವೇಗವಾಗಿ ಅವನು ಸ್ಥಾನ ಪಲ್ಲಟ, ಅದಕ್ಕೋಸ್ಕರ ಅವನನ್ನು ಮನಸ್ಸಿಗೆ ಹೋಲಿಕೆ ಮಾಡಿದ್ದಾರೆ. ಚಂದ್ರಮ ಮನಸೋ ಜಾತಃ. ಅದೇ ರೀತಿ ಕುಜ 45 ದಿನ, ಬುಧ, ಶುಕ್ರ, ಸೂರ್ಯ ಸಾಮಾನ್ಯ 1 ತಿಂಗಳು. ಅದೇ ರೀತಿ ಗುರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗಬೇಕಿದ್ರೆ ಅಲ್ಲಿ ನಾವು ನೋಡಿದ್ದೇವೆ, ಗುರು ಬದಲಾವಣೆ ಯೂಟ್ಯೂಬಲ್ಲಿ ಎಲ್ಲ ಟಿವಿ ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ. ಗುರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ 1 ವರ್ಷ ತಗೋತಾನೆ. ಅದೇ ರೀತಿ ಶನಿ 2.5 ವರ್ಷ ತಗೋತಾನೆ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ಲಿಕ್ಕೆ 2.5 ವರ್ಷ, ಅಂದ್ರೆ ಒಂದು ರಾಶಿಯಲ್ಲಿ 2.5 ವರ್ಷ ಇರ್ತಾನೆ. ಸೊ 2.5 ವರ್ಷ ಇದ್ದಾಗ ನಮ್ಗೆ ಗೊತ್ತೇ ಇದೆ, ಪ್ರಥಮ ಶನಿ, ಪಂಚಮ ಶನಿ, ಅಷ್ಟಮ ಶನಿ ಅಂತ ನಾವು ಎಲ್ಲ ಕರಿತೇವೆ, ಅಂದ್ರೆ 7.5 ಅಂತೆಲ್ಲ ಕರಿತೇವೆ. ಅದೇ ರೀತಿ ರಾಹು ಕೇತುಗಳು 1.5 ವರ್ಷ, ಅಂದ್ರೆ 565 ದಿನಗಳು ಏನೋ ಒಂದು ರಾಶಿಯಲ್ಲಿ ಇರುತ್ತೆ. ಸೊ ಇದಕ್ಕೂ ಮೌಢ್ಯಕ್ಕೂ ಏನು ಸಂಬಂಧ? ನಿಮಗೆ ಕ್ವಶನ್ ಬರ್ಬೋದು. ಸೊ ಈ ಮೌಢ್ಯದ ವಿಚಾರ ಹೇಳ್ತಾ ಇವರು ಏನೋ ಬೇರೆನೆ ಮಾತಾಡ್ತಾ ಇದ್ದಾರೆ ಅಂತ. ಸೊ ಏನಿಲ್ಲ, ಇಲ್ಲಿ ಗ್ರಹಗಳಿಗೆ ಸಂಬಂಧಪಟ್ಟದ್ದೇ ಮೌಢ್ಯ. ಮೌಢ್ಯ ಬರ್ತಕ್ಕಂಥದ್ದು ಗುರು ಗ್ರಹ ಮತ್ತೆ ಶುಕ್ರನಿಗೆ. ಗೊತ್ತಾಯ್ತಲ್ಲ? ಯಾಕಂದ್ರೆ ನೋಡಿ, ಕರೆಕ್ಟ್ ನೋಡಿ, ಗುರು ಮತ್ತೆ ಶುಕ್ರನಿಗೆ ಮೌಢ್ಯ ಬರ್ತಕ್ಕಂಥದ್ದು. ಯಾಕಂದ್ರೆ ಗುರು ಯಾವುದಕ್ಕೆ ಕಾರಕ ನಮಗೆಲ್ಲ ಗೊತ್ತೇ ಇದೆ. ಗುರು ಅಂದ್ರೆ ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕಿದ್ದು ಅದಕ್ಕೆ ಗುರುಬಲ ಬೇಕೇ ಬೇಕು.
ಗುರುವಿನ ಅನುಗ್ರಹ ಬೇಕೇ ಬೇಕು. ಅದೇ ರೀತಿ ಶುಭ ಕಾರ್ಯ ಮಾಡಬೇಕಾದ್ರೆ ಶುಕ್ರ, ಯಾಕಂದ್ರೆ ಶುಕ್ರ ಅಲ್ಲಿ ಶುಕ್ರ ಇಲ್ಲ ಅಂದ್ರೆ ಮದುವೆ ಸಾಧ್ಯ ಇಲ್ಲ. ಶುಕ್ರ ಮದುವೆಗೆ ಕಾರಕ. ಸೊ ಗುರು ಮತ್ತೆ ಶುಕ್ರನಿಗೆ ಮೌಢ್ಯ ಬಂದಾಗ, ಅಂದ್ರೆ ಒಂದು ಗ್ರಹ ಅಡ್ಡ ಬಂದಾಗ ಅಲ್ಲಿ ಮೌಢ್ಯತೆ ಬರುತ್ತೆ. ಆ ಗ್ರಹ ಯಾವುದು? ಸೊ ಈ ಎರಡು ಗ್ರಹಗಳಿಗೆ ಮೌಢ್ಯತೆ ಬರುತ್ತೆ. ಏನಂದ್ರೆ ಇಲ್ಲಿ ಸೂರ್ಯ ಯಾವಾಗ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡ್ತಕ್ಕಂಥ ಸಮಯದಲ್ಲಿ ಗುರು ಶುಕ್ರರ ಸಮೀಪ ಬರ್ತಾನ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ಲಿಕ್ಕೆ 1 ತಿಂಗಳು ತಗೋತಾನೆ, ಸರಿಸುಮಾರು 30 ದಿನ ತಗೋತಾನೆ. ನೋಡಿ, ಆ 30 ದಿನದಲ್ಲಿ ಯಾವಾಗ ಸೂರ್ಯ ಗ್ರಹ ಗುರುವಿನ ಜೊತೆ ಬರುತ್ತೋ ಆಗ ಅಲ್ಲಿ ಗುರು ಅಸ್ತನಾಗ್ತಾನೆ, ಅಂದ್ರೆ ಅವನು ಗುರು ಬಲಹೀನನಾಗ್ತಾನೆ. ಆವಾಗ ಅಲ್ಲಿ ನಮಗೆ ಕಾರ್ಯಕ್ರಮ ಮಾಡಲಿಕ್ಕೆ, ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡಲಿಕ್ಕೆ ಅಲ್ಲಿ ಗುರುವಿನ ಅನುಗ್ರಹ ಇರಲ್ಲ. ಯಾಕಂದ್ರೆ ಅಲ್ಲಿ ಗುರು ಬಲಹೀನನಾಗಿದ್ದಾನೆ. ಅದೇ ಸೂರ್ಯ ಶುಕ್ರನ ಜೊತೆ ಬಂದಾಗ ಅಥವಾ ಶುಕ್ರ ಸೂರ್ಯನ ಜೊತೆ ಬಂದಾಗ ಅಲ್ಲಿ ಶುಕ್ರ ಕೂಡ ಬಲಹೀನನಾಗ್ತದೆ. ಯಾಕಂದ್ರೆ ಶುಕ್ರ ಮದುವೆಗೆ ಕಾರಕ. ಯಾವುದೇ ಶುಭ ಕಾರ್ಯಕ್ಕೂ ಶುಕ್ರ ಇಂಪಾರ್ಟೆಂಟ್, ಮಹತ್ವದ ಸ್ಥಾನ ಕೊಡ್ತೇವೆ ಗುರು ಮತ್ತೆ ಶುಕ್ರನಿಗೆ. ಸೊ ಅಲ್ಲಿ ಶುಕ್ರ ಏನ್ ಮಾಡ್ತಾನೆ, ಸಮೀಪ ಬಂದಾಗ, ಒಂದು ಗ್ರಹ ಅಂದ್ರೆ 30 ಡಿಗ್ರಿಯಲ್ಲಿ ಇಷ್ಟು ಸಮೀಪಕ್ಕೆ ಬಂದಾಗ ಅಲ್ಲಿ ಶುಕ್ರ ಕೂಡ ಅಸ್ತನಾಗ್ತಾನೆ. ಗೊತ್ತಾಯ್ತಲ್ಲ? ನೋಡಿ, ಇದನ್ನು ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ತೇನೆ, ಆಗ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಅಲ್ಲಿ ಕನ್ಫ್ಯೂಷನ್ ಮತ್ತೆ ಆಗುತ್ತೆ. ನೋಡಿ, ಇಲ್ಲಿ ನಾನು ತೋರಿಸ್ತೇನೆ. ನೋಡಿ, ಇಲ್ಲಿ ಒಂದು ಗ್ರಹ ಕುಂಡಲಿ ಇದೆ. ನೋಡಿ, ಇದು ನಾನು ಡೇಟ್ 11/5/2024 ತಗೊಂಡಿದ್ದೇನೆ. ಸೊ ಆವತ್ತಿನ ಕುಂಡಲಿ ಇಲ್ಲಿ ನೋಡಿ, 1ನೇ ಮನೆ ಲಗ್ನ ಅಂತ ನಾವು ಏನು ಕರಿತಿದ್ವಿ, 1ನೇ ಮನೆ ಅಲ್ಲಿ ಲಗ್ನದಲ್ಲಿ ಚಂದ್ರ ಇದ್ದಾನೆ, 4ನೇ ಮನೆಯಲ್ಲಿ ಕೇತು, ಶನಿ, ಕುಜ, ರಾಹು, ಸೂರ್ಯ, ಶುಕ್ರ, ಬುಧ, ಗುರು. ನಾನು ಆವಾಗಲೇ ಹೇಳಿದೆ, ಇಲ್ಲಿ ಏನಾಗುತ್ತಂದ್ರೆ ಸೂರ್ಯನ ಜೊತೆ ಗ್ರಹಗಳು ಬಂದಾಗ ಯಾವ ಗ್ರಹ ಬರುತ್ತೆ ಅದು ಬಲಹೀನನಾಗುತ್ತೆ. ನೋಡಿ, ಇಲ್ಲಿ ಏನಾಗುತ್ತದೆ, ಇಲ್ಲಿ ಸೂರ್ಯ ಎಲ್ಲಿದ್ದಾನೆ, ಸೂರ್ಯ ಎಲ್ಲಿದ್ದಾನೆ, ಇವತ್ತು ಮೇಷರಾಶಿಯಲ್ಲಿದ್ದಾನೆ. ಸೂರ್ಯ ಮೇಷರಾಶಿಯಲ್ಲಿ. ಈ ಮೇಷರಾಶಿಯಲ್ಲಿ ಯಾರ ಜೊತೆ ಕೂತಿದ್ದಾನೆ, ಶುಕ್ರನ ಸಮೀಪದಲ್ಲಿ ಬಂದಿದ್ದಾನೆ. ಸೂರ್ಯ ಶುಕ್ರನ ಸಮೀಪದಲ್ಲಿ ಬಂದಿರುವುದರಿಂದ, ಯಾಕಂದ್ರೆ ಇಲ್ಲಿ ಶುಕ್ರ ಬಂದಿರೋದು ಎಲ್ಲಿಂದ, ಮೀನರಾಶಿಯಿಂದ ಶುಕ್ರ ಸೂರ್ಯನ ಜೊತೆ ಬಂದಿರೋದ್ರಿಂದ, ಸೂರ್ಯನ ಸಮೀಪ ಆಗಿರೋದ್ರಿಂದ ಅಲ್ಲಿ ಮೌಢ್ಯ ಬರುತ್ತೆ. ಕಾರ್ಯಕ್ರಮ ಮಾಡಲಿಕ್ಕೆ ಅಲ್ಲಿ ಬಲ ಇಲ್ಲ, ಶುಕ್ರನಿಗೆ ಬಲ ಇರಲ್ಲ. ಅರ್ಥ ಆಯ್ತಲ್ಲ ನಿಮ್ಗೆ? ಗೊತ್ತಾಯ್ತಲ್ಲ? ಸೂರ್ಯ ಮತ್ತೆ ಶುಕ್ರ ಸಮೀಪದಲ್ಲಿದ್ದಾರೆ. ಇನ್ನು ಏನಾಗುತ್ತೆ, 14ನೇ ತಾರೀಕು ಬಂದಾಗ, ಅಂದ್ರೆ 14ನೇ ತಾರೀಕು ಮೇ 14ನೇ ತಾರೀಕು ಬಂದಾಗ ಇದೇ ಸೂರ್ಯ ಇಲ್ಲಿ ಮೇಷದಿಂದ ವೃಷಭಕ್ಕೆ ಪ್ರವೇಶ ಮಾಡ್ತಾನೆ. ಆವಾಗ ವೃಷಭ ಸಂಕ್ರಮಣ ಕೂಡ ಬರುತ್ತೆ. ಇದೇ ನೋಡಿ, ಇಷ್ಟೇ ವ್ಯತ್ಯಾಸ. ನಮ್ಮ ಎಲ್ಲಾ ಹಬ್ಬಗಳು ತಿಥಿಯ ಆಧಾರದಲ್ಲಿ ಬಂದರೆ ಸಂಕ್ರಾಂತಿ ಮಾತ್ರ ನಮಗೆ ಸೂರ್ಯನ ಆಧಾರದಲ್ಲಿ ಬರುತ್ತೆ. ಸೂರ್ಯ ಯಾವಾಗ ವೃಷಭ ರಾಶಿಗೆ ಹೋಗ್ತಾನೋ ಅದೇ ವೃಷಭ ಸಂಕ್ರಮಣ. ಸೂರ್ಯ ಯಾವಾಗ ಮಕರ ರಾಶಿಗೆ ಬರ್ತಾನೋ ಅದೇ ಮಕರ ಸಂಕ್ರಮಣ. ಇಷ್ಟೇ ವ್ಯತ್ಯಾಸ. ಇಲ್ಲೇನಾಗ್ತಾನೆ, ಸೂರ್ಯ ಏನಾಗ್ತಾನೆ, ಇಲ್ಲಿ ವೃಷಭಕ್ಕೆ ಬರ್ತಾನೆ 14ಕ್ಕೆ. ಆವಾಗ ಮೌಢ್ಯ ಬಿಡ್ಬೋದು ಅಂತ ಕೇಳುವ. ಆದರೆ ಅಲ್ಲಿ ವೃಷಭ ರಾಶಿಯಲ್ಲಿ ಗುರು ಇದ್ದಾನೆ. ಗುರು ಈಗಷ್ಟೇ ವೃಷಭಕ್ಕೆ ಪ್ರವೇಶ ಮಾಡಿದ್ದಾನೆ. ಇಲ್ಲಿ ಸೂರ್ಯ ಬಂದಾಗ ಈ ಗುರುಗ್ರಹ ಮೌಢ್ಯ ಬರುತ್ತೆ, ಗುರುಗ್ರಹ ಅಸ್ತನಾಗುತ್ತೆ. ಯಾಕಂದ್ರೆ ಸೂರ್ಯನ ಶಾಖಕ್ಕೆ ಗುರು ಅಲ್ಲಿ ಬಲಹೀನನಾಗ್ತಾನೆ. ಆದ್ರಿಂದ ಅಲ್ಲಿ ಮೌಢ್ಯ ಬರುತ್ತೆ, ಅಲ್ಲಿ ಕೂಡ ಕಾರ್ಯಕ್ರಮ ಮಾಡಲಿಕ್ಕೆ ಇರಲ್ಲ. ಏನಾಯ್ತು, ಇಲ್ಲಿ 15ನೇ ತಾರೀಕು ಬರ್ತಾನೆ, 14ನೇ ತಾರೀಕು ಬರ್ತಾನೆ, 1 ತಿಂಗಳ ಕಾಲ ಇಲ್ಲಿ ಸೂರ್ಯ ಇರ್ತಾನೆ. 1 ತಿಂಗಳು ಮತ್ತೆ ಮೌಢ್ಯ ಆಯ್ತು. 1 ತಿಂಗಳ ಕಾಲ ಸೂರ್ಯ ವೃಷಭ ರಾಶಿಯಲ್ಲಿ ಇರ್ತಾನೆ, ಅಲ್ಲಿ ಮತ್ತೆ ಮೌಢ್ಯ ಇರುತ್ತೆ. ಯಾವುದೇ ಕಾರ್ಯಕ್ರಮಕ್ಕೆ ಶುಭ ಇಲ್ಲ. ಇದೇ ರೀತಿ ಮುಂದಕ್ಕೆ ಏನಾಗುತ್ತಂದ್ರೆ ಈ ಸೂರ್ಯ ಏನ್ ಮಾಡ್ತಾನೆ ಅಂದ್ರೆ ಮಿಥುನಕ್ಕೆ ಪ್ರವೇಶ ಮಾಡ್ತಾನೆ. ಅಂದ್ರೆ ಜೂನ್ ಆಗಿ ಜುಲೈ ಅಲ್ಲಿ ಏನ್ ಮಾಡ್ತಾನೆ, ಜೂನ್ ಅಲ್ಲಿ ಇಲ್ಲಿಗೆ ಪ್ರವೇಶ ಮಾಡ್ತಾನೆ, ಜುಲೈ ತನಕ ಇರ್ತಾನೆ. ಇಲ್ಲಿ ಪ್ರವೇಶ ಮಾಡಿದಾಗ ಈ ಶುಕ್ರ ಕೂಡ ತನ್ನ ಸ್ಥಾನವನ್ನ ಬದಲಾವಣೆ ಮಾಡ್ತಾನೆ. ಶುಕ್ರ ಕೂಡ ಇಲ್ಲಿ, ಯಾಕಂದ್ರೆ 1 ತಿಂಗಳು ಕಾಲ ಶುಕ್ರ ಒಂದು ರಾಶಿ 26 ದಿನಗಳ ಕಾಲ ಒಂದು ರಾಶಿಯಲ್ಲಿ ಇರ್ತಾನೆ. ಅಲ್ಲಿಂದ ಒಂದು ಸ್ಥಾನ ಪಲಟ ಮಾಡಿದಾಗ ಇಲ್ಲಿ ಮತ್ತೆ ಸೂರ್ಯನ ಜೊತೆ ಶುಕ್ರ ಬರ್ತಾನೆ, ಅಲ್ಲಿ ಶುಕ್ರ ಅಸ್ತನಾಗ್ತಾನೆ. ಅಲ್ಲಿ ಕೂಡ ನಮಗೆ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಅಲ್ಲಿ ಗ್ರಹಗಳಿಗೆ ಬಲ ಇರಲ್ಲ, ಶುಕ್ರನಿಗೆ ಬಲಹೀನನಾಗ್ತಾನೆ. ಎಲ್ಲಿ ತನಕ ಇರ್ತಾನೆ ಶುಕ್ರ, 9ನೇ ತಾರೀಕು ತನಕ ಇರ್ತಾನೆ. ಇದೇ ಮಿಥುನ ರಾಶಿಯಲ್ಲಿ ಶುಕ್ರ 9ನೇ ತಾರೀಕು ತನಕ ಇರ್ತಾನೆ. 9ನೇ ತಾರೀಕು ನಂತರವಾದಲ್ಲಿ ಇಲ್ಲಿ ಕರ್ಕಾಟಕ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ. ಇಲ್ಲಿ ಮೌಢ್ಯತೆ
ಬಿಡುತ್ತೆ. ಇಲ್ಲಿ ಏನಿದೆ, ಶುಕ್ರ ಅಸ್ತವನ್ನು ಬಿಡ್ತಾನೆ, ತನ್ನ ಅಸ್ತನಾಗಿರ್ತಾನೆ, ಆ ಅಸ್ತವನ್ನು ಬಿಡ್ತಾನೆ. ಅಲ್ಲಿಂದ ನಮಗೆ ಕಾರ್ಯಕ್ರಮಗಳಿಗೆ ಶುಭ ದಿನಗಳು ಸಿಗುತ್ತೆ. ಇಷ್ಟೇ ಸಿಂಪಲ್ ವೀಕ್ಷಕರೇ. ಯಾವಾಗ ಸೂರ್ಯನ ಜೊತೆ ಗುರು ಮತ್ತೆ ಶುಕ್ರ ಸಮೀಪಕ್ಕೆ ಬರ್ತಾರೋ ಅಲ್ಲಿ ಅವರು ಅಸ್ತರಾಗ್ತಾರೆ, ಆವಾಗ ಮೌಢ್ಯ ಹಿಡಿಯುತ್ತೆ. ಇಷ್ಟೇ ಸಿಂಪಲ್. ಸೊ ಇಲ್ಲಿ ತನಕ ಯಾರು ಕೂಡ ಈ ವಿಡಿಯೋ ಮಾಡಿರ್ಲಿಕ್ಕಿಲ್ಲ. ಯಾಕಂದ್ರೆ ತುಂಬ ಜನ ಕೇಳಿದ್ರು ನನಗೆ ಮೌಢ್ಯದ ಬಗ್ಗೆ. ಅವರಿಗೆ ವಿವರಣೆಯನ್ನು ತುಂಬ ಪ್ರಾಕ್ಟಿಕಲ್ ಆಗಿ ಕೊಟ್ಟಿದ್ದೇನೆ. ನಿಮಗೆ ಅರ್ಥ ಆಗಿಲ್ಲ ಅಂದರೆ, ಗೊತ್ತಾಗಿಲ್ಲ ಅಂದರೆ ಇನ್ನೊಂದ್ಸಲ ನೋಡಿ. ಏನಾದರೂ ಕನ್ಫ್ಯೂಷನ್ ಇದ್ರೆ, ಕ್ವಶನ್ಸ್ ಇದ್ರೆ ಕೇಳ್ಬೋದು ನಮ್ಮ ಹತ್ರ. ನಮ್ಮಿಂದಲೂ ತಪ್ಪಾಗಿರ್ಬೋದು, ಸಾಮಾನ್ಯ ಮನುಷ್ಯರು ನಮ್ಮಿಂದಲೂ ತಪ್ಪಾಗಿರುತ್ತೆ. ಮತ್ತೆ ಏನಾದರೂ ಕ್ವಶನ್ಸ್ ಇದ್ರೆ ಕೇಳಿ, ನಾವು ಅದಕ್ಕೆ ಆನ್ಸರನ್ನು ಕೊಡ್ತೇವೆ. ಕಮೆಂಟ್ಸಲ್ಲಿ ಕೇಳಿ, ವಾಟ್ಸಪ್ಪಲ್ಲಿ ಬೇಡ, ಕಮೆಂಟ್ಸಲ್ಲಿ ಕೇಳಿ, ಆನ್ಸರನ್ನು ಕೊಡ್ತೇವೆ. ಇಲ್ಲಿ ಏನಾಗುತ್ತೆ ಅಂದರೆ 9ನೇ ತಾರೀಕು ಮೌಢ್ಯತೆ ಬಿಡುತ್ತೆ, ಅಲ್ಲಿಂದ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತೆ. ಇದನ್ನು ವಿಶೇಷವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿಯರು ನೋಡಲೇಬೇಕು. ಯಾಕಂದರೆ ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ, ಏನಿದು ಮೌಢ್ಯ, ಯಾಕೆ ಬರ್ತದೆ, ಎಲ್ಲಿಂದ ಬರ್ತದೆ. ಕೆಲವರು ತುಂಬ ತಮಾಷೆ ಕೂಡ ಮಾಡ್ತಾರೆ. ಸೊ ಅವರಿಗೆಲ್ಲರಿಗೆ ಈ ವೈಜ್ಞಾನಿಕ ಹಿನ್ನೆಲೆಯನ್ನು ನಾನು ಕೊಟ್ಟಿದ್ದೇನೆ, ಪ್ರಾಕ್ಟಿಕಲ್ ಆಗಿ ತಿಳಿಸಿದ್ದೇನೆ. ಸೊ ವಿಡಿಯೋ ಇಷ್ಟ ಆಗಿದ್ದೆ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರುತ್ತೆ. ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಗೆ ಎಲ್ರಿಗೂ ಶುಭ ದಿನ, ಶುಭವಾಗಲಿ.